ಕಂಟೆಂಟ್ ಚೆನ್ನಾಗಿದ್ರೆ ಸಿನಿ ಪ್ರೇಮಿಗಳು OTTಗೆ ಕಾಯೋ ಮಕ್ಕಳೇ ಅಲ್ಲ, ನೇರ ಎದ್ದು ಥಿಯೇಟರ್ಗೆ ಬರ್ತಾರೆ ಅನ್ನೋದಕ್ಕೆ ನಮ್ಮ ಕನ್ನಡದ ಹಲವು ಸಿನಿಮಾಗಳೇ ಉದಾಹರಣೆ. ಅದರಲ್ಲೂ ಯಾವುದೇ ಭಾಷೆಯ ಎಂಥದ್ದೇ ಬ್ಯಾನರ್ನ ಸಿನಿಮಾ ರಿಲೀಸ್ ಆದ್ರೂ ಕೂಡ ಕಂಟೆಂಟ್ ಸೂಪರ್ ಆಗಿದ್ರೆ ಕನ್ನಡ ಸಿನಿಮಾವನ್ನ ಗೆಲ್ಲಿಸ್ತಾರೆ ಅನ್ನೋದಕ್ಕೆ ಹಿಂದಿನಿಂದಲೂ ಸಾಕಷ್ಟು ಘಟನೆಗಳು ಘಟಿಸಿವೆ. ಬಾಹುಬಲಿ ಮುಂದೆ ರಿಲೀಸ್ ಆದಂತ ರಂಗಿತರಂಗ ದೊಡ್ಡ ಹೆಸರನ್ನೇ ಮಾಡಿತ್ತು. ಈಗ ಅದೇ ಸಾಲಿಗೆ ಲವ್ ಮಾಕ್ಟೇಲ್ 3 ಕೂಡ ಸೇರ್ತಾ ಇದೆ. ಧುರಂಧರ್ 2 ಸಿನಿಮಾ ರಿಲೀಸ್ ಆಗಿದ್ರು ಲವ್ ಮಾಕ್ಟೇಲ್ ಹವಾ ಕಡಿಮೆ ಆಗಿಲ್ಲ, ಕಲೆಕ್ಷನ್ ಕೂಡ ತಗ್ಗಿಲ್ಲ. ಲವ್ ಮಾಕ್ಟೇಲ್ 3 ಸಿನಿಮಾ ಧುರಂಧರ್ 2 ಅಬ್ಬರದ ನಡುವೆಯೂ ಭರ್ಜರಿ ಗಳಿಕೆ ಮಾಡ್ತಾ ಇದೆ. ಮಾರ್ಚ್ 19ರಂದು ಲವ್ ಮಾಕ್ಟೇಲ್ 3 ಸಿನಿಮಾ ತೆರೆಗೆ ಬಂದಿದೆ. ಡಾರ್ಲಿಂಗ್ ಕೃಷ್ಣ ನಟನೆಯ ಈ ಸಿನಿಮಾ ಗಮನ ಸೆಳೆದಿದೆ. ಡಾರ್ಲಿಂಗ್ ಕೃಷ್ಣ ಅವರು ಲವ್ ಮಾಕ್ಟೇಲ್ 3 ಸಿನಿಮಾದಲ್ಲಿ ನಟಿಸಿ ನಿರ್ದೇಶನ ಕೂಡ ಮಾಡಿದ್ದಾರೆ. ಈ ಸಿನಿಮಾದ ಕಥೆ ಭಾವನಾತ್ಮಕವಾಗಿ ಸಾಗುತ್ತೆ. ಮೊದಲು ಹಾಗೂ ಎರಡನೇ ಭಾಗಕ್ಕಿಂತ ಚಿತ್ರ ವಿಭಿನ್ನವಾಗಿ ಮೂಡಿ ಬಂದಿದೆ. ಈ ಸಿನಿಮಾವನ್ನ ಫ್ಯಾಮಿಲಿ ಆಡಿಯನ್ಸ್ ಇಷ್ಟಪಡ್ತಾ ಇದ್ದಾರೆ. ಎಲ್ಲಾ ಕಡೆಗಳಲ್ಲೂ ಧುರಂಧರ್ 2 ಅಬ್ಬರಿಸುತ್ತಿರುವ ಮಧ್ಯೆಯೂ ಲವ್ ಮಾಕ್ಟೇಲ್ 3 ಸಿನಿಮಾ ಗಮನ ಸೆಳೀತಾ ಇದೆ. ಸ್ನ್ಯಾಕಿಕ್ ವರದಿ ಪ್ರಕಾರ ಮೊದಲ ದಿನ 1.2 ಕೋಟಿ ರೂಪಾಯಿ, ಎರಡನೇ ದಿನ 1 ಕೋಟಿ ರೂಪಾಯಿ, ಶನಿವಾರ ಹಾಗೂ ಭಾನುವಾರ ಅನುಕ್ರಮವಾಗಿ 1.4 ಕೋಟಿ ರೂಪಾಯಿ ಹಾಗೂ 1.76 ಕೋಟಿ ರೂಪಾಯಿ ಕಲೆಕ್ಷನ್ ಅನ್ನ ಮಾಡಿದೆ. ಈ ಮೂಲಕ ಚಿತ್ರ ಭಾರತದ ಗಳಿಕೆ 5.36 ಕೋಟಿ ರೂಪಾಯಿ ಆಗಿದೆ. ಇನ್ನು ವಿಶ್ವ ಮಟ್ಟದಲ್ಲಿ 6.23 ಕೋಟಿ ರೂಪಾಯಿ ಕಲೆಕ್ಷನ್ ಅನ್ನ ಮಾಡಿದೆ ಎಂದು ಸ್ನ್ಯಾಕ್ನಿಕ್ ರಿಪೋರ್ಟ್ ವರದಿಯನ್ನ ಸಲ್ಲಿಸಿದೆ. ಇಂದು ಎಷ್ಟು ಕೋಟಿ ರೂಪಾಯಿ ಗಳಿಕೆ ಮಾಡಿದ್ರೆ ಚಿತ್ರ ಗೆದ್ದಂತೆ? ಲವ್ ಮಾಕ್ಟೇಲ್ 3 ಸಿನಿಮಾ ಸಣ್ಣ ಬಜೆಟ್ ನಲ್ಲಿ ನಿರ್ಮಾಣವಾಗಿದೆ. ಈ ಕಾರಣಕ್ಕಾಗಿಯೇ ಈಗ ಆಗುತ್ತಿರುವ ಗಳಿಕೆ ನಿರ್ಮಾಪಕರಿಗೆ ಲಾಭವನ್ನೇ ತಂದು ಕೊಡ್ತಾ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಧುರಂಧರ್ 2 ಸಿನಿಮಾ ಇಷ್ಟು ದೊಡ್ಡ ಮಟ್ಟದಲ್ಲಿ ಅಬ್ಬರಿಸುತ್ತಿರುವಾಗ ಈ ಚಿತ್ರದ ಕಲೆಕ್ಷನ್ ಇಷ್ಟು ಉತ್ತಮವಾಗಿರೋದಕ್ಕೆ ಖುಷಿ ಪಡಬೇಕಿದೆ. ಇದೇ ಡಾರ್ಲಿಂಗ್ ಕೃಷ್ಣ ಅವರು ನಿರ್ದೇಶಿಸಿ ನಟಿಸಿದ ಲವ್ ಮಾಕ್ಟೇಲ್ 2 ಭಾಗ ಕೂಡ ಹಿಟ್ ಆಗಿತ್ತು. ಈಗ ಭಾಗ 3 ಕೂಡ ಅಷ್ಟೇ ಕಲೆಕ್ಷನ್ ಅನ್ನ ಮಾಡ್ತಾ ಇದೆ.